ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮಹಾನ್ ಯೋಧರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಅಂತಹ ವೀರರಲ್ಲಿ ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನಿಷ್ಠಾವಂತ ಸೇನಾನಿ, ಅಜೇಯ ಹೋರಾಟಗಾರ. ಸಂಗೊಳ್ಳಿ ರಾಯಣ್ಣ ಅವರು ಕೇವಲ ಯೋಧನಲ್ಲ, ಅವರು ಸ್ವಾತಂತ್ರ್ಯದ ಜ್ವಾಲೆ. 1898ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ರಾಯಣ್ಣ ಬಾಲ್ಯದಲ್ಲೇ ಧೈರ್ಯ ಮತ್ತು ಶೌರ್ಯವನ್ನು ತೋರಿಸಿದರು. ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಜ್ಯದ ಪರವಾಗಿ ಹೋರಾಡಿದ ಮಹಾನ್ ಕ್ರಾಂತಿಕಾರಿ. ಅವರ ಜೀವನದಲ್ಲಿ ಮಹತ್ವದ ತಿರುವು ಬಂದದ್ದು ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೇನೆಯಲ್ಲಿ ಸೇರಿದ್ದಾಗ. 1824ರಲ್ಲಿ ಬ್ರಿಟಿಷರು ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ನೀತಿಯನ್ನು ಬಳಸಿ ಕಿತ್ತೂರು ರಾಜ್ಯವನ್ನು ಕಬಳಿಸಲು ಯತ್ನಿಸಿದರು. ಆದರೆ ರಾಣಿ ಚೆನ್ನಮ್ಮ ಅವರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಅವರೊಂದಿಗೆ ನಿಂತಿದ್ದ ಒಬ್ಬ ಶೂರ ಸೇನಾನಿ ರಾಯಣ್ಣ. ಕಿತ್ತೂರು ಯುದ್ಧದಲ್ಲಿ ರಾಯಣ್ಣ ಅದ್ಭುತ ಸಾಹಸ ತೋರಿದರು. ಬ್ರಿಟಿಷರ ವಿರುದ್ಧ ಹೋರಾಡುತ್ತಾರೆ ಅವರು ತಮ್ಮ ಧೈರ್ಯದಿಂದ ಅನೇಕ ಶತ್ರುಗಳನ್ನು ಸೋಲಿಸಿದರು. ಆದರೆ ದುರ್ಭಾಗ್ಯವಶಾತ್ ರಾಣಿ ಚೆನ್ನಮ್ಮರನ್ನು ಬ್ರಿಟಿಷರು ಬಂಧಿಸಿದರು. ಆದರೆ ಹೋರಾಟ ಅಲ್ಲಿ ನಿಂತಿಲ್ಲ. ರಾಯಣ್ಣ ತನ್ನ ಹೋರಾಟವನ್ನು ಮುಂದುವರಿಸಿದರು. ಅವರು ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿದರು. ರಾತ್ರಿ ವೇಳೆ ಬ್ರಿಟಿಷರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿ ಅವರ ಸಂಪತ್ತನ್ನು ಕಿತ್ತುಕೊಂಡು ಜನರಿಗೆ ಹಂಚಿದರು. ಅವರು ಸಾಮಾನ್ಯ ಯೋಧನಲ್ಲ, ಅವರು ಜನ ಹೀರೋ. ಬ್ರಿಟಿಷರು ರಾಯಣ್ಣನನ್ನು ಹಿಡಿಯಲು ಬಹಳ ಪ್ರಯತ್ನಿಸಿದರು, ಆದರೆ ಅವರು ಹಿಡಿಯಲು ಅಸಾಧ್ಯನಾದ ಶೂರ. ಆದರೆ ಇತಿಹಾಸದಲ್ಲಿನ ಅನೇಕ ಹೋರಾಟಗಾರರಂತೆ ರಾಯಣ್ಣ ಕೂಡ ದ್ರೋಹಕ್ಕೆ ಬಲಿಯಾದರು. ತಮ್ಮದೇ ಒಬ್ಬ ವ್ಯಕ್ತಿ ದ್ರೋಹ ಮಾಡಿ ಬ್ರಿಟಿಷರಿಗೆ ರಾಯಣ್ಣನ ಸ್ಥಳವನ್ನು ತಿಳಿಸಿದರು. ಅವರು ಬಂಧಿತರಾದರು. 1831ರಲ್ಲಿ ಬ್ರಿಟಿಷರು ರಾಯಣ್ಣನನ್ನು ಗಲ್ಲಿಗೇರಿಸಿದರು. ಆದರೆ ಅವರ ಕೊನೆಯ ಮಾತುಗಳು ಇತಿಹಾಸದಲ್ಲೇ ಅಚ್ಚಳಿಯದಂತಿವೆ. ನಾನು ಮತ್ತೆ ಈ ಭೂಮಿಯಲ್ಲಿ ಹುಟ್ಟಿ ಬ್ರಿಟಿಷರನ್ನು ಓಡಿಸುತ್ತೇನೆ. ಅವರ ಆತ್ಮ ಎಂದಿಗೂ ಸೋಲಲಿಲ್ಲ. ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತದೆ. ಅವರು ತೋರಿಸಿದ ಮಾರ್ಗ ಸ್ವಾತಂತ್ರ್ಯದ ದಾರಿ. ಜೈ ಹಿಂದ್, ಜೈ ಕರ್ನಾಟಕ.